सहनाववतु सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः आर्दान् प्रणामान् समर्पयामि। ब्रह्मसूत्रशाङ्करभाष्ये द्वितीयाध्याये चतुर्थे पादे त्रिभिः सूत्रैः उपनिबद्धे अस्मिन् नवमे संज्ञामूर्तिकृत्यधिकरणे तदुपनिबद्धं प्रथमं सूत्रम् द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः विंशं सूत्रं पादादितः विंशं सूत्रम् अस्मिन् अधिकरणे प्रथमं सूत्रम्। सर्वाग्रे शंकर भगवत पूज्यपादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं विंशं सूत्रं तद्भाष्यभागं च यथाचार्यानुग्रहं विचारयामः। इदानीं शंकर भगवत पूज्यपादानां सुप्रभात श्लोकं द्विवारं पठामः। ॐ आत्वानुदेश्यति यदा विपुलान्धकारो नाशं गमिष्यति तदा तव दर्शनेन अन्तःस्थितं तिमिरमेष्यति नाशमाशु हे संयमीन्द्र गुरुशङ्कर सुप्रभातम्। आत्वानुदेश्यति यदा विपुलान्धकारो नाशं गमिष्यति तदा तव दर्शनेन अन्तःस्थितं तिमिरमेष्यति नाशमाशु हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवत कृतौ प्राचीनमीमांसा भाष्ये द्वितीयाध्याये चतुर्थे पादे नवमं त्रिसूत्रात्मकं संज्ञामूर्तिकृत्यधिकरणम्। इदानीं तस्मिन् सूत्रे संज्ञामूर्तिकृत्यधिकरणे तस्मिन् अधिकरणे संज्ञामूर्तिकृत्यधिकरणे उपनिबद्धानि सर्वाणि त्रीणि सूत्राणि युगपत् एकवारं पठामः।
ಓಂ ಸಂಜ್ಞಾಮೂರ್ತಿ ಕೃತ್ಯಸ್ತು ತ್ರಿವೃತ್ಕುರ್ವತ ಉಪದೇಶಾತ್ ಓಂ ಮಾಂ ಪ್ರಾವಿಭೌಮಂ ಯಥಾ ಶಬ್ದಮಿತರಯೋಶ್ಚ ಓಂ ವೈಶೇಷ್ಯಾತ್ತು ತದ್ವಾದಸ್ತದ್ವಾದಃ ಓಂ ವೈಶೇಷ್ಯಾತ್ತು ತದ್ವಾದಸ್ತದ್ವಾದಃ इति पादरायणीय वेदांत सूत्र पाठे द्वितीये अविरोधाध्याये चतुर्थं पादम् इति द्वितीयः अविरोधाध्यायः ಇಲ್ಲಿಗೆ ಅವಿರೋಧಾಧ್ಯಾಯ ಮುಕ್ತಾಯವಾಯಿತು. 4 ಪಾದಗಳನ್ನ ನಾವು ಮುಗಿಸಿದ ಹಾಗೆ ಆಯಿತು. ಈಗ ಈ ಅಧಿಕರಣದಲ್ಲಿ ಸಂಜ್ಞಾಮೂರ್ತಿ ಕೃತ್ಯ ಅಧಿಕರಣದಲ್ಲಿ ಯಾವ ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ, ಇದುವರ ತನಕ ಯಾವ ವಿಷಯವನ್ನ ನಿರ್ಧಾರ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮುಂದಿನ ಅಧಿಕರಣವನ್ನು ಕೂಡ ನಾವು ತೆಗೆದುಕೊಳ್ಳಬೇಕು. ಹಿಂದಿನ ಅಧಿಕರಣದಲ್ಲಿ ಏನ್ ಸಿದ್ಧ ಮಾಡಿದ್ರು ಹಿಂದಿನ ಭಾಗದಲ್ಲಿ, ಆದರೆ ಈ ಮುಖ್ಯ ಪ್ರಾಣ ಅಂತ ಇದ್ದಾನಲ್ಲ ಅವನು ಈ ಇತರ ಏಕಾದಶ ಪ್ರಾಣಗಳಿದ್ದಾರಲ್ಲ ಅವೇನು ಅವನ ಇಂದ್ರಿಯಗಳು ಅಂತ ಕರೆದು ಈ ಒಂದು ಮುಖ್ಯ ಪ್ರಾಣ ಮತ್ತೆ ಆ ಏಕಾದಶ ಪ್ರಾಣ ಇವೆರಡಕ್ಕೂ ಕೂಡ ಏನು ಸಂಬಂಧ ಅಂತಂತಂದ್ರೆ ಮುಖ್ಯ ಪ್ರಾಣನ ವೃತ್ತಿಭೇದಗಳು ಇವು ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಯಾಕೆ ಎಲ್ಲ ಹೇಳಿದ್ದಲ್ಲ, ಮುಖ್ಯ ಪ್ರಾಣ ಹೇಳಿದ್ರೆ ಇವೆಲ್ಲ ಹೇಳ್ತಾನೆ, ಕೂಡ್ತಾರೆ ಇವೆಲ್ಲ ಹೇಳ್ತಾರಲ್ಲ. ಮುಖ್ಯವಾಗಿ ಏನ್ ಹೇಳಿದ್ರು, ಮುಖ್ಯ ಪ್ರಾಣನನ್ನ ಶ್ರೇಷ್ಠ ಅಂತ ಹೇಳಿದ್ರು. ಈ ಕಾರಣದಿಂದ ಈ ಮುಖ್ಯ ಪ್ರಾಣನ ವೃತ್ತಿಭೇದಗಳು ಇವು. ಹಾಗಾಗಿ ಇವು ಏನಾಗ್ತಾ ಇದೆ, ಇವುಗಳ ವ್ಯಾಪಾರಕ್ಕೆ ಅನುಸರಿಸಿ ಇವುಗಳಿಗೆ ಹೆಸರು ಬಂದಿದೆ ಅಂತ ಹೇಳಿ ಈ ಒಂದು ಪೂರ್ವ ಪಕ್ಷವನ್ನ ಇಟ್ಟಿದ್ರು. ಅದನ್ನು ತಳ್ಳಿ ಹಾಕಿ ಇಲ್ಲ ಹಾಗಲ್ಲ, ಈ ಒಂದು ಮುಖ್ಯ ಪ್ರಾಣ ಮತ್ತೆ ಏಕಾದಶ ಇತರ ಪ್ರಾಣಗಳು ಅಂತ ಏನಿವೆ ಅವು ಕೂಡ ಎರಡಕ್ಕೂ ಕೂಡ ಭೇದವಿದೆ ಅಂತ ಹೇಳಿ ಆ ಭೇದವನ್ನ ತೋರಿಸಿ, ಹೀಗೆ ಭೇದವಿರುವುದರಿಂದ ಏನಾಯ್ತು, ಆ 11 ಪ್ರಾಣಗಳು ಕೂಡ ಈ ಮುಖ್ಯ ಪ್ರಾಣನಿಗಿಂತ ಬೇರೆಯ ತತ್ವಗಳೇ ಆಗಿವೆ. ಏನಾಯ್ತು, ಇಮೇ ಏಕಾದಶ ಪ್ರಾಣ ತಸ್ಮಾತ್ ಮುಖ್ಯ ಪ್ರಾಣಾತ್ ತತ್ವಾಂತರ ಭವಂತಿ. ಕೆಲವು ತತ್ವಾಂತರಗಳಾಗಿವೆ ಅಂತ ಹೇಳಿ ತೀರ್ಮಾನ ಮಾಡಿದ್ರು. ಆ ಹಿಂದಿನ ಒಂದು ಸೂತ್ರದಲ್ಲೂ ಕೂಡ ಯಾತಕ್ಕೆ ಅಂತ ಹೇಳಿ ಈ ಲಕ್ಷಣವನ್ನ ಹೇಳಿ ಆಯ್ತು. ಈ ಪ್ರಾಣ ಮತ್ತು ಇಂದ್ರಿಯ ಇದೆಯಲ್ಲ, ಈ ಪ್ರಾಣಗಳನ್ನ ಇಂದ್ರಿಯ ಅಂತ ಹೇಳಿತ್ತಲ್ಲ, ಅದು ಯಾವ ದೃಷ್ಟಿಯಿಂದ ಹೇಳಿತ್ತು ಹಾಗೆ ಹೇಳಿತ್ತು ಇಲ್ಲ, ಹೇಗೆ ಯಾವ ದೃಷ್ಟಿಯಿಂದ ಹೇಳಿತ್ತು ಅಂತಂದ್ರೆ ಇದು ಕೇವಲ ಲಕ್ಷ್ಯಾರ್ಥದಿಂದ ಹೇಳಿತ್ತು, ಲಾಕ್ಷಣಿಕ ವೃತ್ತಿಯನ್ನು ಹೇಳಿದ ಅಷ್ಟೆ ಅಂತ ಹೇಳಿ ಅವನು ತತ್ವಾಂತರ ಅಂತ ಸಿದ್ಧ ಮಾಡಿದ. ಆಯ್ತು, ಈಗೇನು ಪ್ರಶ್ನೆ ಬರುತ್ತೆ ಅಂದ್ರೆ, ಆಯ್ತಪ್ಪ ಪ್ರಾಣಗಳೆಲ್ಲ ಆಯ್ತು, ಈಗೇನಾಯ್ತು ಸೃಷ್ಟಿಗೆ ಬರೋಣ. ಸೃಷ್ಟಿಗೆ ಬಂದಾಗ ಏನಾಯ್ತು, ಈ ಛಾಂದೋಗ್ಯ ವಾಕ್ಯವನ್ನು ತೆಗೆದುಕೊಂಡು ಅದು
ಪಂಚೀಕರಣವಾದ್ರೂ ಆಗ್ಬೋದು, ತ್ರಿವೃತ್ಕರಣ ಬೇಕಾದ್ರೂ ಆಗ್ಬೋದು ಅಲ್ವೇ. ಹೀಗೆ ಈಗ ಪ್ರಕೃತ ಇಲ್ಲಿ ಛಾಂದೋಗ್ಯದಲ್ಲಿ ಇರತಕ್ಕಂಥ ತ್ರಿವೃತ್ಕರಣವನ್ನು ತೆಗೆದುಕೊಂಡು ಈ ಒಂದು ಈ ತ್ರಿವೃತ್ಕರಣದ ಒಂದು ತೃಪ್ತಿ ಅಂತ ಏನಿದೆ, ತೃಪ್ತಿ ಅಂತಂದ್ರೆ ಆ ತ್ರಿವೃತ್ಕರಣ ಕಲ್ಪನೆ ಅಂತ ಅರ್ಥ ಆಗ್ತದೆ. ತೃಪ್ತಿ ಅಂದ್ರೆ ಕಲ್ಪನೆ ಅಂತ ಅರ್ಥ. ತೃಪ್ತಿಸ್ತು ಕಲ್ಪನಾ, ಕಲ್ಪನೆ ಇದೆ. ಹೀಗೆ ಈ ತ್ರಿವೃತ್ಕರಣದ ಕಲ್ಪನೆ ಇದೆಯಲ್ಲ, ಇದು ಈ ತ್ರಿವೃತ್ಕರಣ ಮಾಡ್ತಕ್ಕಂಥವನು, ಈ ತ್ರಿವೃತ್ಕರಣದ ಯಜಮಾನ ಇವನು ಯಾರು? ಪರಮಾತ್ಮನೋ ಅಥವಾ ಜೀವಾತ್ಮನೋ ಅಂತಕ್ಕಂಥ ಪ್ರಶ್ನೆ. ಇದು ಬಹಳ ಮುಖ್ಯವಾದ ಪ್ರಶ್ನೆ. ಹೋಗ್ತಾರೆ ಈ ತ್ರಿವೃತ್ಕರಣ ಅದೇನೋ ಸೃಷ್ಟಿ. ಈ ಸೃಷ್ಟಿ ಅಂತಕ್ಕಂಥದ್ದು ತ್ರಿವೃತ್ಕೃತ ಆಯ್ತಲ್ಲ, ಇದಕ್ಕೆ ಕಾರಣ ಯಾರು ಅಂತಂದ್ರೆ ಜೀವಾತ್ಮನೋ ಅಥವಾ ಪರಮಾತ್ಮನೋ. ಯಾತಕ್ಕೆ ಸಂಶಯ ಯಾಕೆ ಬಂತು ಅಂತ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅದನ್ನ ಕುರಿತಾದ ಒಂದು ಅಧಿಕರಣ ಇದು, ಈ ಸಂಜ್ಞಾಮೂರ್ತಿ ಕೃತ್ಯಧಿಕರಣ. ಮತ್ತು ಈ ಅಧಿಕರಣ ಈ ಒಂದು ಅಧ್ಯಾಯದಲ್ಲಿ, 4ನೇ ಅಧ್ಯಾಯದಲ್ಲಿ ಕಟ್ಟ ಕಡೆಯ ಅಧಿಕರಣ ಅಷ್ಟೇ ಅಲ್ಲ, ಈ ಪಾದದ ಕಟ್ಟ ಕಡೆಯ ಅಧಿಕರಣ. ಈ ಅಧಿಕರಣದಿಂದ 2ನೇ ಪಾದ ಮುಕ್ತಾಯ, 4ನೇ ಪಾದ ಮುಕ್ತಾಯವಾಗ್ತಾ ಇದೆ. ಅಷ್ಟೇ ಅಲ್ಲ, 2ನೇ ಅಧ್ಯಾಯವು ಮುಕ್ತಾಯವಾಗ್ತಾ ಇದೆ. 2ನೇ ಅಧ್ಯಾಯದ ಒಂದು ಕಟ್ಟ ಕಡೆಯ ಈ ಒಂದು ಅಧಿಕರಣ ಇದೆ. ನೋಡೋಣ. ಇದಕ್ಕೆ ಮೊದಲು ಮೊಟ್ಟ ಮೊದಲ ಸೂತ್ರ ಈಗ ವಿಚಾರ ಮಾಡಬೇಕಾಗಿದೆ. ಓಂ ಸಂಜ್ಞಾಮೂರ್ತಿ ಕೃತ್ಯಸ್ತು ತ್ರಿವೃತ್ಕುರ್ವತ ಉಪದೇಶಾತ್. ಓಂ ಸಂಜ್ಞಾಮೂರ್ತಿ ಕೃತ್ಯಸ್ತು ತ್ರಿವೃತ್ಕುರ್ವತ ಉಪದೇಶಾತ್. ಸಂಜ್ಞಾಮೂರ್ತಿ ತೃಪ್ತಿ ಒಂದು ವಾಕ್ಯ. ತು ತ್ರಿವೃತ್ಕುರ್ವತಃ ಉಪದೇಶಾತ್. ಸಂಜ್ಞಾಮೂರ್ತಿ ತೃಪ್ತಿ ಅಂತಕ್ಕಂಥದ್ದು ಯಾವುದಿದು? ಈ ಸಂಜ್ಞಾಮೂರ್ತಿಗಳ ಕಲ್ಪನೆ ಅಂತ. ಸಂಜ್ಞಾಮೂರ್ತಿನಾಂ ಕಲ್ಪನಾ ಅದೇನು? ಈ ಸಂಜ್ಞಾಮೂರ್ತಿ ಇದಕ್ಕೆ ಕರ್ತೃ ಯಾರು ಅಂತಕ್ಕಂಥದ್ದು. ಆ ಕಲ್ಪನೆಯ ಕರ್ತೃ ಯಾರು ಅಂತಕ್ಕಂಥದ್ದನ್ನು ವಿಚಾರ ಮಾಡಿದ್ರೆ ಏನ್ ನಮ್ಗೆ ಗೊತ್ತಾಗುತ್ತೆ ಅಂದ್ರೆ, ತ್ರಿವೃತ್ಕುರ್ವತಃ ಯಾರು ತ್ರಿವೃತ್ಕರಣವನ್ನ ಮಾಡ್ತಾ ಇದ್ದಾನೋ, ತ್ರಿವೃತ್ಕರಣವನ್ನ ಮಾಡುವನೋ ಅವನದು, ಅವನಿಗೆ ಕರ್ತೃತ್ವ. ಸರಿ, ಇದಕ್ಕೆ ಪ್ರಮಾಣ ಏನು ಅಂತಂದ್ರೆ ಉಪದೇಶಾತ್. ಪುನಃ ಇತಿ ಪ್ರಶ್ನೆ ತಥಾ ಉಪದೇಶಾತ್. ಸೇರಿಸ್ಕೊಬೇಕ. ಉಪದೇಶಾತ್ ಹೀಗಾಗಿ ತು ಸಂಜ್ಞಾಮೂರ್ತಿ ಕೃತ್ತಿ ತ್ರಿವೃತ್ಕುರ್ವತಃ ಅಸ್ತಿ, ತ್ರಿವೃತ್ಕುರ್ವತಃ ಭವತಿ. ಕುತಃ ಉಪದೇಶಾತ್. ಅದೇನು? ಈ ಸಂಜ್ಞಾಮೂರ್ತಿಗಳ ಕಲ್ಪನೆಯು ತ್ರಿವೃತ್ಕುರ್ವತಃ ತ್ರಿವೃತ್ಕರಣ ಮಾಡುತ್ತಾ ಇದ್ದಾನಲ್ಲ ಅವನದ್ದಾಗಿ ಯಾವುದಿದು? ಷಷ್ಠಿ ವಿಭಕ್ತಿ ಏಕವಚನ. ಕುರ್ವನ್, ಕುರ್ವಂತೌ, ಕುರ್ವಂತಹ, ಚತುರ ಪ್ರತ್ಯಯಾಂತ ಕಾರಣ ಅಂತಕ್ಕಂಥ ಧಾತುವಿಗೆ ಚತುರ ಪ್ರತ್ಯಯಾಂತ ರೂಪ ಕುರ್ವನ್, ಕುರ್ವಂತೌ ಪುಲ್ಲಿಂಗ ರೂಪ. ಕುರ್ವನ್, ಕುರ್ವಂತೌ, ಕುರ್ವಂತಹ ಅಂತ ಹೇಳಿ ಕುರ್ವಂತೌ ಕುರ್ವತಃ, ಕುರ್ವತಃ ಕುರ್ವಭ್ಯಾಂ ಕುರ್ವಭ್ಯೇನ್, ಕುರ್ವತಃ ಕುರ್ವತೋ ಕುರ್ವತಾಂ, ಕುರ್ವತಃ ಷಷ್ಠಿವಿಭಕ್ತಿ, ಕುರ್ವತಿ ಕುರ್ವತೋ ಕುರ್ವತ್ಸು ಷಷ್ಠಿವಿಭಕ್ತಿ. ಅದೇನು? ಇವನಿಗೆ ಸಂಬಂಧಪಟ್ಟ ಷಷ್ಠಿವಿಭಕ್ತಿ ಏನು ಸಂಬಂಧ? ಈ ಸಂಜ್ಞಾಮೂರ್ತಿ ಕೃತಿ ಅಂತಕ್ಕಂಥದ್ದು ಇವನಿಗೆ ಸಂಬಂಧಪಟ್ಟಿದೆ. ಯಾರಿಗೆ? ತ್ರಿವೃತ್ಕುರ್ವತಃ
ಯಾರು ತ್ರಿವೃತ್ಕರಣ ಮಾಡ್ತಾ ಇದ್ದಾನೋ ಅವನಿಗೆ ಸಂಬಂಧಪಟ್ಟಿದೆ. ಯಾಕೆ ಹಾಗೆಂದು ಉಪದೇಶವಿರುವುದರಿಂದ. ಯಾವುದ್ರ ಉಪದೇಶ ಎಲ್ಲಿದೆ? ಈ ತ್ರಿವೃತ್ಕರಣ ಮಾಡತಕ್ಕಂಥ ಅವನದ್ದು ಇದು ಅಂತ ಹೇಳಿದ್ರಲ್ಲ, ಆ ತ್ರಿವೃತ್ಕರಣ ಮಾಡೋನು ಯಾರು ಹೇಳಿದ್ದಾರೆ ಸೂತ್ರದಲ್ಲಿ ನೋಡಿ. ಇಂಥವನು ಅಂತ ಏನು ಹೇಳಿಲ್ಲ, ತ್ರಿವೃತ್ಪೂರ್ವತಃ ಅಂತ ಹೇಳ್ಬಿಟ್ರು. ಏನು ಯಾರು ತ್ರಿವೃತ್ಕರಣವನ್ನ ಮಾಡ್ತಾ ಇದ್ದಾನೋ ಅವನದು. ಯಾರು ಮಾಡ್ತಾ ಇರೋದು ಅದೇ ನಿರ್ಧಾರವಾಗಿದೆಯಲ್ಲ, ಅದನ್ನ ನಿರ್ಧಾರ ಮಾಡಿ ಮೊಟ್ಟ ಮೊದಲಿಗೆ ಆಮೇಲಿಂದ ನೋಡೋಣ ಅಂತೇಳಿ ಅದನ್ನೆಲ್ಲವನ್ನು ಕೂಡ ಈ 3 ಸೂತ್ರಗಳಲ್ಲಿ ವಿಚಾರ ಮಾಡಿ ಹೇಳಿದ್ದಾರೆ. ಈಗ ಇದರ ಸಂದರ್ಭ ಗೊತ್ತಾಯ್ತು. ಈಗ ಈ ಭಾಷ್ಯ ಪ್ರವೇಶ ಮಾಡೋಣ. 205ನೇ ಭಾಷ್ಯದಾಗ ಸತ್ಪ್ರಕ್ರಿಯಾಯಾಂ ತೇಜೋಪರ್ಣಾನಾಂ ಸೃಷ್ಟಿಂ ಅಭಿದಾಯ ಉಪದಿಶ್ಯತೆ. ಹೇಯಂ ದೇವತೈಕ್ಷತ ಹಂತಾ ವಿಮಾಸ್ತಿತ್ರೋ ದೇವತಾಃ ಅನೇನ ಜೀವೇನಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ. ಪ್ರಸಿದ್ಧವಾದ ಛಾಂದೋಗ್ಯ ವಾಕ್ಯ. ಏನು? ಸತ್ಪ್ರಕ್ರಿಯಾಯಾಂ ಅಂದ್ರೇನು? ಈ ಸೃಷ್ಟಿ ಇದೆಯಲ್ಲ, ಈ ಸೃಷ್ಟಿ ಇರ್ತಕ್ಕಂಥದ್ದು ಶ್ವೇತಕ್ಕೆ ಸೃಷ್ಟಿ ಆಗಿರ್ತಕ್ಕಂಥದ್ದು ಶ್ವೇತಕೇತೋ ಇದು ಅಸತ್ತಿನಿಂದಾಗಿಲ್ಲ, ಅಭಾವದಿಂದಾಗಿಲ್ಲ, ಪರಮಾಣುವಿನಿಂದಾಗಿಲ್ಲ, ಮತ್ತೊಂದರಿಂದಾಗಿಲ್ಲ, ಮತ್ತು ಯಾವುದರಿಂದಾಗಿದೆ? ಸತ್ತಿನಿಂದಾಗಿದೆ. ಸದೇವ ಸೌಮ್ಯೇದಮಗ್ರಾಸೀರೇಕಮೇವ ದ್ವಿತೀಯಂ. ಸತ್ತಿನಿಂದ ಆಗಿದೆ ಅಂತ ಅಲ್ಲಿ ಛಾಂದೋಗ್ಯದಲ್ಲಿ ಉಪಕ್ರಮಿಸಿದ್ರಲ್ಲ, ಅದು ಸತ್ಪ್ರಕ್ರಿಯೆ ಅಂದ್ರೆ ಸತ್ತಿನಿಂದ ಈ ಒಂದು ಸೃಷ್ಟಿ ಆಗ್ತಾ ಇರತಕ್ಕಂಥದ್ದು. ಅದೇ ತ್ರಿವೃತ್ಕರಣ ಆಯ್ತು ಆಯ್ತಲ್ಲ, ಅದು ಸತ್ತಿನಿಂದ ಆಗಿದೆ ಎಂದು ಹೇಳತಕ್ಕಂತಹ ಪ್ರಕ್ರಿಯೆಯಲ್ಲಿ ಪ್ರಕರಣದಲ್ಲಿ ತೇಜೋಬನ್ನಾನಾಂ ವಿಧಾಯ ಆಯಿತು. ಸತ್ತಿನಿಂದ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು. ಏನ್ ಸೃಷ್ಟಿ ಆಯಿತು ಅಂದ್ರೆ ತೇಜೋಬನ್ನ, ತೇಜಸ್ಸು, ಅಪ್ಪು, ಅನ್ನ ಇವುಗಳ ಸೃಷ್ಟಿ ಆಯಿತು. ಇವುಗಳ ಸೃಷ್ಟಿ ಅಭಿದಾಯ, ಈ ಸೃಷ್ಟಿಯನ್ನು ಹೇಳಿ ಏನು ಈ ತೇಜೋಬನ್ನಗಳು ಇಲ್ಲಿ ನೋಡಿ ಒಂದು ಪದ ಬಹಳ ಮುಖ್ಯವಾದದ್ದು. ತೇಜೋಬನ್ನಗಳು ಏನು ಉಂಟಾಯಿತು, ಯಾರಿಂದ ಉಂಟಾಯಿತು ಅಂದ್ರೆ ಸತ್ಪ್ರಕೃತಿಯಿಂದ ಉಂಟಾಯಿತು. ಸತ್ಪದಾರ್ಥ ಅದು ಬಹಳ ಮುಖ್ಯ. ಸತ್ಪದಾರ್ಥದಿಂದ ಉಂಟಾಯಿತು ಅಂತ ಹೇಳಿ ಆಮೇಲೆ ಏನ್ ಮಾಡ್ತು? ಆ ಒಂದು ತ್ರಿವೃತ್ಕರಣ ಆಯಿತು, ತೇಜಸ್ಸು, ಅಪ್ಪು, ಅನ್ನ ಸೃಷ್ಟವಾಯಿತು, ಮತ್ತು ಒಂದೊಂದು ಕೂಡ ದೇವತೆಗಳು ಅಂತ ಕರೆದ್ರು. ಆಮೇಲೆ ಇದು ಹೇಳ್ತು, ಯಾವುದು ಸೃಷ್ಟಿ ಯಾವುದು ಮಾಡ್ತೋ ಅದು ಹೇಳ್ತು. ಸೇಯಂ ದೇವತಾ ಐಕ್ಷತ. ಸೇಯಂ ಸಾ ಇಯಂ ದೇವತಾ ಐಕ್ಷತ. ಎಲ್ಲ ಸ್ತ್ರೀಲಿಂಗ ದೇವತಾ ಅಂತಕ್ಕಂಥ ಈ ದೇವತೆಯು ಏನು ಯೋಚಿಸಿ ನೋಡಿತು. ಸೃಷ್ಟಿಯಾಗುವ ತೇಜೋಬನ್ನ ಯೋಚಿಸಿ ನೋಡಿತು. ಏನು ಯೋಚಿಸ್ತು ಅಂದ್ರೆ ಹಂತ ಅಹಂ ಇಮಾಹ ತಿಸ್ರೌ ದೇವತಾಃ ಅನೇನ ಜೀವೇನಾತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಇಮಾಹ ತಿಸ್ರಃ ದೇವತಾಃ ಅಂದ್ರೆ ಇವೆಲ್ಲ ಕೂಡ ದ್ವಿತೀಯ ವಿಭಕ್ತಿ ಬಹುವಚನ ರೂಪದಲ್ಲಿ ಇದೆ. ಇಮಾ ಇಮೆ ಇಮಾಹ, ಇಮಾಂ ಇಮೆ ಇಮಾಹ, ಇಮಾಂ ದ್ವಿತೀಯ ವಿಭಕ್ತಿ. ಹೌದಾ? ಇದು ಇಮಾಂ ಈ ತಿಸ್ರೋ 3 ದೇವತಾಃ ದೇವತೆಗಳನ್ನು ಏನಾಯ್ತು ಆಯ್ತು. ಆ 3 ದೇವತೆಗಳು ತೇಜೋಬನ್ನಗಳು. ಅವನು ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ, ನಾನು ಇವುಗಳನ್ನ ಅನುಪ್ರವೇಶ ಮಾಡುತ್ತೇನೆ, ಅನುಸರಿಸಿ ಪ್ರವೇಶ ಮಾಡುತ್ತೇನೆ. ಅಂದ್ರೇನು? ನನ್ನನ್ನ ಬಿಟ್ಟು ಇಲ್ಲಿ ಪ್ರವೇಶ ಅಂತಕ್ಕಂಥದ್ದು ಇಲ್ಲ. ನಾನು ಪ್ರವೇಶ ಮಾಡ್ತೇನೆ ಅಂತಂದ್ರೇನು? ನಾನು ಅಲ್ಲೆಲ್ಲೋ ಇರ್ತೇನೆ ಪ್ರವೇಶ ಮಾಡ್ತೇನೆ ಅಂತ ಆಗಲಿ, ಅಥವಾ ನನ್ನ ಒಂದು ಭಾಗ ಅವೆಲ್ಲ ಅಲ್ಲ.
ಅನುಪ್ರವೇಶ ಅನುಸರಿಸಿ ಪ್ರವೇಶ ಮಾಡ್ತೇನೆ ಅಂದ್ರೆ ನಾನೇ ಏನು ಅಂತಂದ್ರೆ ಆ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ ಮತ್ತು ಅಲ್ಲಿ ಅನುಪ್ರವೇಶ ಮಾಡಿ ನಾಮರೂಪೇ ವ್ಯಾಕರವಾಣಿ ಅಂದ್ರೆ ವ್ಯಾಕರಣ ಮಾಡುತ್ತೇನೆ ಅಂದ್ರೆ ಬಿಡಿ ಬಿಡಿಯಾಗಿ ಮಾಡುತ್ತೇನೆ ಅಂತ ಹೇಳುತ್ತೆ. ಯಾವುದು ಈ ಎಲ್ಲ ಬಣ್ಣ ಬಿಡಿ ಬಿಡಿ ಒಂದೊಂದನ್ನು ಮೂರು ಮೂರಾಗಿ ಒಂದರಲ್ಲಿ ಮೂರಾಯ್ತು. ತೇಜಸ್ಸು ಅಪ್ಪು ಅನ್ನ ಇವು ಒಂದೊಂದನ್ನು ಮೂರಾಗಿ ಕಂಡೋಗಿದೆ ಬರುತ್ತಲ್ಲ. ಏನಂದ್ರೇನು ತೇಜಸ್ಸಿನಲ್ಲಿ ಕೂಡ ಎರಡರ ಅಂಶ ಮತ್ತೆ ಆ ಅಪ್ಪನಲ್ಲೂ ಕೂಡ ಎರಡರ ಅಂಶ ಅದರಲ್ಲೂ ಕೂಡ ಎರಡರ ಅಂಶ ಹೀಗೆ ಒಂದೊಂದನ್ನು ಮೂರು ಮೂರು ಮಾಡಿ ಏನ್ ಮಾಡ್ತು ಇಲ್ಲಿ ನಾನು ತ್ರಿವೃತ್ತದ ಒಂದೊಂದನ್ನು ಕೂಡ ತ್ರಿವೃತ್ಕರಣ ಮಾಡುವೆನು ನಾಮರೂಪಗಳಾಗಿ ತ್ರಿವೃತ್ಕರಣ ಮಾಡುವೆನು ಅಂತ ಹೇಳ್ಬಿಟ್ಟು ಬಿಡಿ ಬಿಡಿಯಾಗಿ ಬಿಡಿ ಮಾಡ್ತಾರೆ ಸೃಷ್ಟಿ ಅದು ಪ್ರಾರಂಭ ಆಯಿತು. ಈಗ ನೋಡಿ ಇಲ್ಲಿ ಏನಿದೆ ಅವರೇ ನಾನು ಮಾಡುವೆನು ಅಂತ ಹೇಳ್ಬಿಡ್ತು. ಈಗ ನಾನು ಅಂದ್ರೆ ಯಾರು ಅದಕ್ಕೆ ಕೇಳ್ತಾರೆ ನೋಡಿ ವ್ಯಾಕರಣ ತತ್ರ ಸಂಶಯ ಕಿಂ ಜೀವಕರ್ತೃಕಮಿದಂ ನಾಮರೂಪ ವ್ಯಾಕರಣಂ ಆಹೋಸ್ವಿತ್ ಪರಮೇಶ್ವರ ಕರ್ತೃಕಂ. ಇಲ್ಲಿ ಒಂದು ಸಂಶಯ ಬರುತ್ತೆ. ಏನ್ ಮಾಡ್ತಾನೆ ಇಲ್ಲಿ ಸಂಶಯ ಬರುತ್ತೆ. ಸಂಶಯ ಯಾತಕ್ಕೆ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಉಪನಿಷತ್ತು ಹೀಗೆ ಹೇಳ್ಬಿಟ್ಟಿದೆ. ಏನಾಯ್ತು ಏನಂತ ಹೇಳಿದೆ ಅನೇನ ಜೀವೇನ ಆತ್ಮನ ಅನುಪ್ರವೇಶ್ಯ ಅಂತ ಹೇಳ್ತಾರೆ. ಹಾಗೆ ಅನೇನ ಜೀವೇನ ಆತ್ಮನ ಏನು ಈ ಜೀವಾತ್ಮ ರೂಪದಿಂದ ವ್ಯಾಕರಣ ಮಾಡ್ತೇನೆ ಅಂತ ಹೇಳಿದ್ರು. ಈಗ ಜೀವಾತ್ಮ ರೂಪದಿಂದ ನಾನು ವ್ಯಾಕರಣ ಮಾಡ್ತೇನೆ ಆಮೇಲಿಂದ ಏನ್ ಮಾಡ್ತೇನೆ ಒಂದೊಂದನ್ನು ಕೂಡ ಪುನಃ ತ್ರಿವೃತ್ಕರಣ ಮಾಡಿ ಬಿಡಿ ಬಿಡಿಯಾಗಿ ಬಿಡಿ ಬಿಡಿ ನಾಮರೂಪಗಳನ್ನ ಮಾಡ್ತೇನೆ ಅಂತ ಹೇಳಿದ್ರು. ಹೀಗೆ ಹೇಳಿದಾಗ ಇದು ಪರಮೇಶ್ವರನ ಅಥವಾ ಜೀವ ಕರ್ತೃಕನೋ ಪರಮೇಶ್ವರ ಕರ್ತೃಕನೋ ಇದಕ್ಕೆ ಯಾರು ಕರ್ತರು ಅಂತಕ್ಕಂಥ ಸಂದೇಹ ಬಂದ್ಬಿಡುತ್ತೆ. ಯಾಕೆಂದ್ರೆ ನಿಖರವಾಗಿ ಇವನೇ ಮಾಡದ ಅಂತೇಳಿ ಹೇಳಿಲ್ಲ. ಪರಮೇಶ್ವರ ಏನು ಜೀವರೂಪದಿಂದ ಜೀವಾತ್ಮ ರೂಪದಿಂದ ಈ ವ್ಯಾಕರಣ ಅನುಪ್ರವೇಶ ಮಾಡಿ ವ್ಯಾಕರಣ ಮಾಡದ ಅಂತ ಇದೆ. ಅಲ್ಲಿ ಕರ್ತೃ ಯಾರಿಗೆ ಬಂತು ಜೀವಾತ್ಮನ ಬಂತಲ್ಲ. ಅಂದ್ರೆ ಇದೇ ಇಲ್ಲ ಹಾಗೆ ಇದಿಲ್ಲ ಯಾಕಂದ್ರೆ ಅವನು ಅನುಪ್ರವೇಶ ಮಾಡಿ ಮಾಡ್ದ ಅಂತಂದ್ರೆ ಅನುಪ್ರವೇಶ ಮಾಡಿ ಮಾಡ್ದ ಅವನು ಆ ಜೀವ ಅಂತಕ್ಕಂಥದ್ದೇನೋ ಒಂದು ಸಾಧನ ಅಷ್ಟೇ. ಮತ್ ಮಾಡ್ದವನ್ ಯಾರು ಪರಮೇಶ್ವರ. ಜೀವಾತ್ಮ ಯಾರು ಸಾಧನ ಅಷ್ಟೇ. ಇದು ಬರುತ್ತ ಇದು ಆಗುತ್ತಲ್ಲ. ಹೀಗಾಗಿ ಜೀವ ಕರ್ತೃಕವೋ ಅಥವಾ ಪರಮೇಶ್ವರ ಕರ್ತೃಕವೋ ಎಂಬುದಾಗಿ ಸಂಶಯ ಬಂತು. ಸರಿ ಇದು ವಿಷಯ ಆಯಿತು ಸಂಶಯ ಆಯಿತು. ಇದರ ವಿಷಯವಾಕ್ಯ ಯಾವುದು ಇದೆ ಯಾವುದು ಸೇಯಂ ದೈವತಾಕ್ಷತ ಸೇಯಂ ದೈವತೆ ಕ್ಷತ ಹಂತಾಭಿಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನಾನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಇದು ವಿಷಯವಾಕ್ಯ. ಇಲ್ಲಿ ಈ ನಾಮರೂಪಗಳನ್ನು ವ್ಯಾಕರಣ ಮಾಡಿದ್ದು ವ್ಯಾಕರಣ ಮಾಡುವೆನು ಅಂತ ಹೇಳಿದ್ನಲ್ಲ ವ್ಯಾಕರಣ ಮಾಡೋಣ ಅಂತ ಹೇಳಿದ್ನಲ್ಲ ಇವನು ಯಾರು ಇವನು ಪರಮೇಶ್ವರನೋ ಅಥವಾ ಜೀವನೋ ಅಂತಕ್ಕೂ ಸಂಶಯ. ಯಾಕೆ ಅನೇನ ಜೀವೇನ ಆತ್ಮನ ಅಹಂ ಏನಿದು ಈ ಏಕೈಕಾಂ ಕರವಾಣಿ ಅಂತಿದೆ. ಒಬ್ಬೊಬ್ಬರನ್ನು ಮಾಡ್ತಾರೆ ಅಂತ ಇದೆ. ನಾನು ಜೀವಾತ್ಮನಿಂದ ವ್ಯಾಕರವಾಣಿ ಅಂತ ಇದೆ ಸಂಶಯ. ಈಗ ಅದಕ್ಕೆ ಪೂರ್ವ ಪಕ್ಷ ನೋಡ್ತಾನೆ. ಏನು ಪೂರ್ವ ಪಕ್ಷ ಬರುತ್ತದೆ ಅಂದ್ರೆ ತತ್ರ ಪ್ರಾಪ್ತಂ ತಾವತ್ ಜೀವಕರ್ತೃಕಮೇ ನಾಮರೂಪ. ಈಗ ಇಲ್ಲಿ ಮೇಲ್ನೋಟಕ್ಕೆ ಈಗೆಲ್ಲ ಹೇಳ್ತಾರಲ್ಲ ಮೇಲ್ನೋಟಕ್ಕೆ ಮೊಟ್ಟ ಮೊದಲು ನಮ್ಗೇನು ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಅಂದ್ರೆ ಇದು ಜೀವಕರ್ತೃಕಮೇವ ಇದಂ ನಾಮರೂಪ ವ್ಯಾಕರಣ.
ಇದಂ ನಾಮರೂಪ ವ್ಯಾಕರಣಂ ಜೀವಕರ್ತೃಕಂ ನ ಪರಮೇಶ್ವರ ಕರ್ತೃಕಂ ಅಂತ ಹೇಳಿ ಇದು ಜೈವಂ ಯಾವುದು ಇದೊಂದೊಳ ಮುಂದೆ ಬಳಸ್ತಾರೆ. ಸ್ಥಳ ಇದೆಯಲ್ಲ ಇದು ಜೈವಂ ನತು ಪಾರಮೇಶ್ವರಂ ಹೀಗೆ ಹೇಳಿ ಅದಕ್ಕೆ ಯಾತಕ್ಕೆ ಈ ಸಂಶಯ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅನೇನ ಜೀವೇನ ಆತ್ಮನ ಇತಿ ವಿಶೇಷಣಾತ್ ಈ ಒಂದು ಜೀವಾತ್ಮರೂಪದಿಂದ ಎಂಬುದಾಗಿ ವಿಶೇಷಿಸಿ ಹೇಳಿದ್ದಾರೆ. ಈಗ ನಾನು ವ್ಯಾಕರಣವನ್ನ ಮಾಡುತ್ತೇನೆ, ನಾನು ಬಿಡಿ ಬಿಡಿಯಾಗಿ ಮಾಡುತ್ತೇನೆ ಅಂತ ಹೇಳ್ಬಿಟ್ಟಿದ್ರೆ ನಾನು ಮಾಡುತ್ತೇನೆ ಏನು ಸಂದೇಹ ಬರ್ತಾನೆ ಇಲ್ಲ. ನಾನು ಯಾರು ಪರಮೇಶ್ವರ ನೋಡಿದ್ರೆ ಆಯ್ತು ಮುಗ್ದಾಯ್ತು. ಬ್ರಾಹ್ಮಣ ಎಲ್ಲ ಮುಗ್ದೆ ಸಂದೇಹ ಬರೋಕ್ಕೆ ಕಾರಣ ಇಲ್ಲ. ಇಲ್ಲಿ ಏನ್ ಮಾಡ್ಬಿಟ್ಟ ನಾನು ಅಂತ ಹೇಳಲಿಲ್ಲ, ನಾನು ಜೀವಾತ್ಮರೂಪವನ್ನ ಹೊಂದಿ ಜೀವಾತ್ಮರೂಪದಿಂದ ಜೀವಾತ್ಮನಾಗಿ ವ್ಯಾಕರಣ ಮಾಡ್ತೇನೆ ಅಂತ ಹೇಳಿದ್ರು. ಅಲ್ಲಿಗೆ ಏನಾಯ್ತು ಜೀವಾತ್ಮ ತರ ವ್ಯಾಕರಣ ಇವನಲ್ಲ ಹೇಳಿ ಅನೇನ ಜೀವೇನ ವಿಶೇಷಣ ಯಥಾ ಲೋಕೆ ಚಾರೇಣ ಅಹಂ ಪರಸೈನ್ಯಂ ಅನುಪ್ರವಿಶ್ಯ ಸಂಕಲಯಾನಿ ಇತ್ಯೇವಂ ಜಾತೀಯತೆ ಪ್ರಯೋಗೆ ಚಾರಕರ್ತೃಕಮೇವ ಸತ್ ಸೈನ್ಯ ಸಂಕಲನಂ ಹೇತು ಕರ್ತೃಕತ್ವಾತ್ ರಾಜ ಆತ್ಮನಿ ಅಧ್ಯಾರೋಪಯತಿ ಸಂಕಲಯಾನಿ ಇತಿ ಉತ್ತಮ ಪುರುಷ ಪ್ರಯೋಗೇನ. ಇದು ಇದಕ್ಕಿಂತಲೂ ಸ್ಪಷ್ಟವಾಗಿ ಇದ್ರ ಭಾಷ್ಯ ಅಂತಂತೀರೋ ವ್ಯಾಖ್ಯಾನ ಅಂತಂತೀರೋ ಇಲ್ಲ ಈ ತುಂಬಾ ಒಂದು ಯಾವುದನ್ನು ಈ ಅಧರ್ಮಾಧಿಕಾರಿಗಳಿಗೆ ಅವ್ರಿಗೂ ತಿಳಿಯೋ ಹಾಗೆ ಹೇಳ್ತಕ್ಕಂಥ ಇದಕ್ಕಿಂತಲೂ ಇದಕ್ಕೇನಾದ್ರೂ ನಾವು ವ್ಯಾಖ್ಯಾನ ಮಾಡ್ತೇನೆ ಅಂತ ಹೇಳಿದ್ರೆ ಏನಾಗುತ್ತೆ ಎಲ್ಲ ಕೆಟ್ಟೋಗ್ಬಿಡ್ತಾರೆ ನೋಡಿ. ಏನು ಅಂತ ಯಥಾ ಲೋಕೆ ನೋಡಪ್ಪ ಒಂದು ನ್ಯಾಯ ಇದೆ, ಏನು ಲೋಕದಲ್ಲಿ ನ್ಯಾಯ ಇದೆ. ಚಾರೇಣ ಹಂಪರ ಸೈನ್ಯಂ ಅನುಪ್ರವೇಶ ಸಂಕಲಯಾನಿ ಅಂತ ಇದೆ. ಏನು ಎದುರುಗಡೆ ಸೈನ್ಯ ಇದೆ, ಯಾರು ಜಮಾಯಿಸ್ಬಿಟ್ಟಿದ್ದಾರೆ. ರಾಜ ಸಭೆ ನಡೆಸ್ಬಿಟ್ಟು ಏನ್ ಮಾಡ್ದ, ಈ ಎದುರು ಸೈನ್ಯವನ್ನ ಎದುರುಗಡೆ ಇರತಕ್ಕ ಸೈನ್ಯದಲ್ಲಿ ಅವರ ಬಲಾಬಲ ಎಷ್ಟು, ಅವರ ಬಲಾಬಲವನ್ನು ತಿಳಿಯಬೇಕು ಅಂತ ಹೇಳ್ಬಿಟ್ಟು ಅವಾಗಿನ ಒಂದು ಕಾಲದಲ್ಲಿ ಇದ್ದಿರ್ತಕ್ಕಂಥ ಪದ್ಧತಿ ಗೂಢಚಾರರನ್ನ ಒಬ್ಬನೋ ಇಟ್ಕೊಳ್ಳಿ. ಗೂಢಚಾರ ಇಬ್ಬರು ಮಾಡ್ಬಿಟ್ಟು ಗೊತ್ತಾಗ್ಬಿಡುತ್ತೆ, ತುಂಬಾ ಗುಪ್ತಿಂದ ಹೋಗ್ಬೇಕಲ್ಲ. ಗೂಢಚಾರ ಒಬ್ಬನ್ನ ಏನೋ ವೈಷಾರ ಮಾಡ್ಕೊಂಡು ಏನೋ ಹೋಗ್ಬಿಟ್ಟು ನೋಡಪ್ಪ ನೀನು ಅಲ್ಲಿ ಹೋಗಿ ಅವ್ರ ಚಲನ ವಲನವನ್ನೆಲ್ಲ ನೋಡಿ ಅಧ್ಯಯನ ಮಾಡಿ ಅಂತ ಅನ್ನೋದನ್ನ ತಿಳ್ಕೊಂಡು ಬರಬೇಕು. ಇದನ್ನ ನೀನು 2 ದಿನದ ಒಳಗೆ ಏನೋ ಹೇಳ್ಬಿಟ್ಟ ಮಾಡಬೇಕು ಅಂತ ಹೇಳಿ. ಸರಿ, ಮಾಡಿದ್ಯಾರು ಚಾರ ಆಗಿದ್ಯಾರು ಸೇವಕ. ಇವನು ಹೋದ, ಇವನು ಸಮರ್ಥದ ಸೇವಕ. ಏನೋ ವೇಷ ಮಾಡಿಸ್ಕೊಂಡ ಹೋದ, ಅಲ್ಲಿದ್ದ ಏನೋ ಅವಸರ ಆಯ್ತ, ಯಾರು ಎಲ್ಲ ತಿಳ್ಕೊಂಡ ಎಷ್ಟಿದೆ ಕುದುರೆ ಎಷ್ಟಿದೆ, ಆನೆ ಎಷ್ಟಿದೆ, ಕಾಲ ಎಷ್ಟಿದ್ದಾರೆ, ಕತ್ತಿ ಗುರಾಣಿ ಆಯುಧಗಳು ಎಷ್ಟಿದೆ ನೋಡಿ ಒಂದ್ ಕಡೆ ಹೋಗಿ ಎಲ್ಲ ತಿಳ್ಕೊಂಡು ಹೇಳ್ಬಿಟ್ಟ ರಾಜನಿಗೆ. ರಾಜ ಏನ್ ಮಾಡ್ಬಿಟ್ಟ ಅನೌನ್ಸ್ ಮಾಡ್ಬಿಟ್ಟ ಇಲ್ಲಿಗೆ ದೇಶಕ್ಕೆ. ಈಗಲೂ ಹಾಗೆ ಆಗ್ತಾ ಇದೆಯಲ್ಲ, ಪ್ರಧಾನಮಂತ್ರಿ ಅನೌನ್ಸ್ ಮಾಡ್ತಾ ಇದ್ದಾರೆ, ನಾವು ಇದನ್ನ ಮಾಡ್ತೇವೆ ಅದನ್ನ ಮಾಡ್ತೇವೆ ಅಂತ. ನಾವು ಅದನ್ನ ಮಾಡ್ತೇವೆ ಅಂದ್ರೆ ಪ್ರಧಾನಮಂತ್ರಿ ಮಾಡ್ತಾರ, ಯಾರೋ ಅಲ್ಲಿ ಹೋಗಿ ನೋಡ್ಕೊಂಡು ಅದನ್ನ ಮಾಡ್ತಾರೆ. ಇರ್ಲಿ, ಹೀಗೆ ಆ ಚಾರಕರ್ತೃಕ ಯಾವುದದು ಆ ಸಂಕಲನ ಏನು ಅವರ ಬಲಾಬಲಗಳನ್ನು ಎಣಿಸ್ತಕ್ಕಂಥದ್ದು, ಆ ಎಣಿಸ್ತಕ್ಕಂಥದ್ದನ್ನು ಚಾರ ಮಾಡಿರ್ತಕ್ಕಂಥದ್ದು. ಹೀಗೆ ಚಾರ ಮಾಡಿದ್ದರೂ ಕೂಡ ಆ ಪರ ಸೈನ್ಯ ಇನ್ನೊಂದು ಸೈನ್ಯಕ್ಕೆ ಹೋಗ್ತಾನೆ ಮಾಡಿದ್ದರೂ ಕೂಡ ಏನಾಯ್ತು, ರಾಜ ಏನಂತಾನೆ ನೋಡಿ ನಾನು ಹೋಗಿ ತಿಳ್ಕೊಂಡು ಬಂದಿದ್ದೇನೆ, ಇಷ್ಟಿದೆ ಅವ್ರ ಬಲ ನಾವು ನಮ್ಮ
ಇಷ್ಟು ಬಲ ಇದೆ ನಮ್ಮ ಹತ್ರ, ಇನ್ನೊಂದಷ್ಟು ಬಲ ಸೇರಿಸಿ ಅವ್ರ ಮಟ್ಟ ಏನೋ ಒಂದು ತೀರ್ಮಾನ ಮಾಡ್ಬಿಡ್ತಾನೆ. ಏನ್ ಹೇಳ್ತಾನೆ? ನಾವು ಇದನ್ನೆಲ್ಲ ಮಾಡಿದ್ವಿ ಅಂತ ರಾಜ ನಾವು ಅಂತಾರಲ್ಲ. ಈಗ ಮಾಡಿದವನು ಯಾರು? ಚಾರ. ಹೇಳ್ಕೊಂಡವನು ಯಾರು? ನಾನು ಮಾಡಿದೆ ಅಂತ. ಹಾಗೆ ಏನಾಯ್ತು? ಮಾಡಿದವನು ಇವನು ಯಾರು? ಈ ಪರಮಾತ್ಮ ಏನೋ ಇರ್ಬೋದು. ಆದರೆ ಈ ಅಲ್ಲಿ ಹೋಗಿ ಎಲ್ಲ ಮಾಡಿದವನು ಯಾರು? ಚಾರ. ಈ ರಾಜ ಹೇಳ್ತಕ್ಕಂಥದ್ದು ಏನು? ರಾಜ ನಾನು ಮಾಡಿದೆ ಅಂತಕ್ಕಂಥದ್ದು ಕೇವಲ ಅಧ್ಯಾರೋಪ ದೃಷ್ಟಿಯಿಂದ ಮಾತ್ರ ಅಷ್ಟೇ. ಹೋಗ್ತಾನೆ ಮಾಡಿರ್ತಕ್ಕಂಥದ್ದು ಎಲ್ಲ ಅವನೇ ಜೀವಾತ್ಮ. ನಾನು ಅಂತ ಹೇಳಿದ್ರೆ ಅಧ್ಯಾರೋಪ ಮಾಡ್ಕೊಂಡಿದ್ದಾನೆ. ಹೀಗೆ ರಾಜ ಆತ್ಮನಿ ಅಧ್ಯಾರೋಪಯತಿ. ರಾಜ ಏನ್ ಮಾಡ್ತಾನೆ? ಅವನು ಆ ಚಾರ ಇದ್ದ ಚಾರಂ ಆತ್ಮನೆ ಅಧ್ಯಾರೋಪಯತಿ ಅಥವಾ ಚಾರ ಕರ್ತೃಕಂ ಆತ್ಮನೆ ಅಧ್ಯಾರೋಪಯತಿ. ಚಾರ ಕರ್ತೃಕ ಅದು ಅವ್ರು ಮಾಡಿದ್ದು, ಅದನ್ನೇನ್ ಮಾಡ್ತಾನೆ? ಓ ನಾನು ಮಾಡಿದ್ದು ಅಂತ ಅಧ್ಯಾರೋಪ ಮಾಡ್ತಾನೆ. ಮಾಡಿಬಿಟ್ಟು ಉತ್ತಮ ಪುರುಷ ನಾನು ಮಾಡಿದೆ ಉತ್ತಮ ಪುರುಷ ಪ್ರಯೋಗ ಹೇಳ್ಬಿಡ್ತಾನೆ. ಏವಂ ಇದೇ ರೀತಿ ಜೀವಕರ್ತೃಕಮೇವ ಸತ್ ನಾಮರೂಪ ವ್ಯಾಕರಣಂ ಹೇತು ಕರ್ತೃಕತ್ವಾತ್ ದೇವತಾ ಆತ್ಮನಿ ಅಧ್ಯಾರೋಪಯತಿ ವ್ಯಾಕರವಾಣಿ ಇತಿ ಉತ್ತಮ ಪುರುಷ ಪ್ರಯೋಗಿನ. ಹೀಗೆ ಇದು ಈ ನಾಮರೂಪ ವ್ಯಾಕರಣ ಜೀವಕರ್ತೃಕ ಸೇವೆ ಮಾಡಿದ್ದದು. ಆದರೂ ಕೂಡ ಆ ಚಾರ ಸೇವಕ ಮಾಡಿದ್ದು ಎಲ್ಲ ಏರಿಸ್ಕೊಂಡು ಬಂದ. ಆದರೂ ಕೂಡ ರಾಜ ನಾನು ಮಾಡದೆ ಅಂತ ಅವನ ಒಂದು ಕರ್ತೃತ್ವವನ್ನು ಅಧ್ಯಾರೋಪ ಮಾಡ್ಕೊಳ್ತಕ್ಕಂಥದ್ದು. ಕರ್ತೃತ್ವ ಯಾರದು? ಇನ್ನೊಬ್ಬನದು. ಅದನ್ನ ತನ್ನ ಮೇಲೆ ಒಂದು ಕರ್ತೃಕತ್ವ ಅಂತ ಹೇಳಿದೆ, ಅದನ್ನ ತನ್ನಲ್ಲಿ ಅಧ್ಯಾರೋಪ ಮಾಡಿಕೊಂಡು ಇನ್ನೂ ಕೂಡ ಉತ್ತಮ ಪುರುಷ ಪ್ರಯೋಗ ಮಾಡಿ ವ್ಯಾಕರವಾಣಿ ನಾನು ವ್ಯಾಕರಣ ಮಾಡುತ್ತೇನೆ ಮಾಡೋಣ ಅಂತ. ಮತ್ತು ಅಪಿಟ ದವಿತ್ಥಾದಿಷು ನಾಮಸು ಘಟ ಶರಾವಾದಿಷು ರೂಪೇಶು ಜೀವಸ್ಯೈವ ವ್ಯಾಕರ್ತೃತ್ವ ದೃಷ್ಟಂ. ಮತ್ತು ಈ ಕರ್ತೃತ್ವ ಅಂತಕ್ಕಂಥದ್ದು ಯಾರಿಗೆ ನಿಜವಾಗಿ ಇವನ ಕರ್ತೃತ್ವ ಜೀವನಿಗೆ ಇರತಕ್ಕಂಥದ್ದು. ಜೀವನ ಯಾರು? ಪರಮಾತ್ಮ. ಪರಮಾತ್ಮ ಹೇಳ್ರಿ ಮತ್ತೆ ಪರಮಾತ್ಮ ನಾನು ನಾಮರೂಪೇ ವ್ಯಾಕರವಾಣಿ ಅನ್ಬಿಟ್ಟಲ್ಲ, ನಾನು ಮಾಡುತ್ತೇನೆ ಅಂತ. ಅಯ್ಯಯ್ಯ, ನಾನು ಮಾಡುತ್ತೇನೆ ಅಂದ್ರೆ ಆ ಜೀವ ಕರ್ತೃತ್ವ ಏನಿದೆ ಆ ನಾಮರೂಪ ವ್ಯಾಕರಣ ಅದನ್ನ ತನ್ನಲ್ಲಿ ಅಧ್ಯಾರೋಪ ಮಾಡ್ಕೊಂಡು ನಾನೇ ಮಾಡುತ್ತೇನೆ ಅಂತ ಹೇಳ್ಬಿಟ್ಟ ಅಷ್ಟೆ. ಹಾಗೆ ಇಂದ್ರಿಯಗಳು ಮಾಡ್ತಾ ಇರತಕ್ಕಂತಹ ಎಲ್ಲ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಅಂತಂತಾರ. ಹಾಗೆ ಅಧ್ಯಾರೋಪ ಮಾಡಿದ್ರು. ದಿತ್ತ ದವಿತ್ಥಾದಿಷು. ದಿತ್ತ ಅಂದ್ರೆ ಈ ಒಂದು ಆನೆ, ದವಿತ್ಥ ಅಂತಂತಂದ್ರೆ ಕುದುರೆ. ಆನೆ ಕುದುರೆ. ಯಾವ ಆನೆ ಕುದುರೆ ಇದು? ಇದು ನಿಜವಾದ ಆನೆ ಕುದುರೆ ಅಲ್ಲ. ಇದು ಯಾವುದೋ ಒಂದು ಲೋಹದ್ದು ಮರದ್ದು ಆನೆ ಕುದುರೆ. ದಿತ್ತ ದವಿತ್ಥ ಅನ್ನೋದು ಅಮರಕೋಶದಲ್ಲಿ ಇಲ್ಲ. ಯಾವುದು? ಎರಡು ವಾಕ್ಯಗಳು ಕೂಡ, ಎರಡು ಪದಗಳು ಕೂಡ ಅಮರಕೋಶದಲ್ಲಿ ಇಲ್ಲ. ಅದು ಆದರೆ ಅಮರಕೋಶದಲ್ಲಿ ಇಲ್ಲದೆ ಇದ್ರೂ ಕೂಡ ಕೋಶದಲ್ಲಿ ಇದೆ. ದಿತ್ತ ಅಂದ್ರೇನು? ಈ ಒಂದು ಕೃತಕವಾದ ಕೃತಕವಾದ ಕುದುರೆ. ಹೀಗೆ ಅದ್ಯಾವುದು ಮಾಡಿರ್ತಾರೆ. ಮತ್ತೆ ಘಟಶ್ರಾವಾದಿಸು. ಆನೆ ಕುದುರೆ ಅಂದ್ರೆ ಮಣ್ಣಲ್ಲಿ ಮರದಲ್ಲಿ ಮಾಡಿದ್ದ. ಘಟಶ್ರಾವ ಅಂತಕ್ಕಂಥದ್ದು ಮಣ್ಣಿಂದ. ಹೀಗೆ ಈ ಕಾರ್ಯಗಳಲ್ಲಿ ಯಾರು ಮಾಡಿತ್ತು? ಅವನು ಈ ಒಬ್ಬ ಸೇವಕಾದ ಆ ಒಂದು ಶಿಲ್ಪಿನ ಮಾಡಿದ್ದ. ಇವನೇನ್ ಮಾಡ್ತಾನೆ? ವ್ಯಾಪಾರ ಮಾಡೋನು. ನಾವು ನಮ್ಮ ಅದಕ್ಕೆ ನಾವು ಮಾಡೋದು ಅಂತಾನೆ. ಎಲ್ಲ ವ್ಯವಹಾರ ಇರುತ್ತೆ ನೋಡಿ. ಹಾಗೆ ಇದೇನಾಗಿದೆ? ಘಟಶ್ರಾವ ಜೀವಸ್ಯ ಕರ್ತೃಕತ್ವಂ ದೃಷ್ಟಂ. ನಾನೇ ಮಾಡಿದೆ ಅಂತ ಇದಕ್ಕೆ ನಿಜವಾಗಿ ಮಾಡಿದ್ಯಾರು? ಜೀವ. ಈ ಜೀವನ ಒಂದು ಕರ್ತೃಕತ್ವ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ. ಆದ್ದರಿಂದ ತಸ್ಮಾತ್ ಜೀವಕರ್ತೃಕಮೇವ ಇದಂ ನಾಮರೂಪ ವ್ಯಾಕರಣ. ಆದ್ದರಿಂದ
ಪರಮಾತ್ಮ ಹೇಳಿದ ಸರಿ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ವ್ಯಾಕರವಾಣಿ ನಾನು ವ್ಯಾಕರಣ ಮಾಡುತ್ತೇನೆ ಅಂತ ಹೇಳಿದ್ದಾನೆ. ನಾನು ವ್ಯಾಕರಣ ಮಾಡುತ್ತೇನೆ ಅಂತ ಹೇಳಿದ್ದರೂ ಕೂಡ ಈ ಆನೆ ಕುದುರೆ ಅವೆಲ್ಲ ಮರದಲ್ಲಿ ಮಾಡಿರ್ತಾನೆ, ಆ ಕುಬ್ಬಾರ ಮಣ್ಣಲ್ಲಿ ಮಾಡಿರ್ತಾನೆ, ಅವೆಲ್ಲ ಮಾಡಿದವನು ಯಾರು ಮಾಡಿರ್ತಾನೆ. ಒಬ್ಬ ಅಂಗಡಿ ಕುಂಬಾರನ ಅಂಗಡಿ ಅದು ಮಾಡಿದವನು ಇನ್ನೊಬ್ಬ ಕುಂಬಾರ ಯಾರು ಮಾಡಿರ್ತಾರೆ ಕೆಲಸದವನು, ನಮ್ದು ಸ್ವಾಮಿ ನಾವು ಮಾಡಿದ್ದು ಅಂತಾನೆ. ಹಾಗೆ ಇಲ್ಲಿ ನಾಮರೂಪ ವ್ಯಾಕರಣವಾಣಿ ಅಂತ ಹೇಳಿದೆ ಅಷ್ಟೇ. ಅಧ್ಯಾರೋಪ ಯಾರು ಆ ಸೇವಕ ಯಾರ ಕುಶಲ ಕೆಲಸಗಾರ, ಅಡಿಕೆ ಮಾಡೋರು ಕುಶಲ ಕೆಲಸಗಾರ ಇದ್ದಾನೆ ಅವನು. ಮತ್ತೆ ಮರದಲ್ಲಿ ಆನೆ ಕುದುರೆ ಮಾಡಿ ಇವನು ಕುಶಲ ಕೆಲಸ ಅವ್ರು ಮಾಡಿದ್ದು. ಇವನು ಅಂಗಡಿ ಇವನು ನಮ್ಮ ಅಂಗಡಿ ನಾವು ಮಾಡಿದೀವಿ ಅಂತಾನೆ, ನಮ್ದು ಇದು ಪ್ರಾಡಕ್ಟು ಅಂತಾನೆ. ಯಾಕಂತಾನೆ ಅವನೇ ಮಾಡಿದ್ದು ಕೆಲಸದವನು. ಅದನ್ನ ಇವನು ಅಧ್ಯಾರೋಪ ಮಾಡ್ಕೊಂಡು ಹೇಳ್ತಾನಲ್ಲ. ಅದೇ ರೀತಿ ಈ ಒಂದು ವ್ಯಾಕರಣ ಪ್ರಕ್ರಿಯೆ ಇದೆ. ವ್ಯಾಕರಣ ಅಲ್ಲ, ಯಾವುದು ಷಡಂಗಗಳಲ್ಲಿ ಬರುತ್ತಲ್ಲ, ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ ಸಮಿತಿ ಅಂತ, ಅದಲ್ಲ. ಇಲ್ಲಿ ವ್ಯಾಕರಣ ಪ್ರಕ್ರಿಯೆ ಅಂದ್ರೆ ವ್ಯಾಕೃತವಾಗತಕ್ಕಂಥ ಬಿಡಿಯಾಗಿ ಮಾಡತಕ್ಕಂಥ ಪ್ರಕ್ರಿಯೆ. ಈ ಬಿಡಿಯಾಗಿ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿ ಅದು ಜೀವಕರ್ತೃಕವಾದರೂ ಸಹ ಇಲ್ಲಿ ನಾಮರೂಪೇ ವ್ಯಾಕರವಾಣಿ ನಾನು ಮಾಡುತ್ತೇನೆ ಅಂತ ಹೇಳಿ ಆ ಜೀವ ಕರ್ತೃಕತ್ವ ಇದೆಯಲ್ಲ ಅದನ್ನು ಅಧ್ಯಾರೋಪ ಮಾಡಿಕೊಂಡು ನಾನು ಅಂತ ಹೇಳ್ತಾನೆ. ನಿಜವಾಗಿ ಇದು ಯಾವುದಿದು? ಇದು ಜೀವಕರ್ತೃಕ. ಎಕ್ಸಾಂಪಲ್ ಕೊಟ್ಟರು ಅದು. ಇದು ಸಿದ್ಧಾಂತ ಏನು? ಈ ಜೀವಕರ್ತೃಕ ಅಂತ ಆಗಿಬಿಡುತ್ತದೆ. ಅದರಿಂದ ಏನು ಈ ಅರ್ಥಗಳು ಪ್ರಾಪ್ತವಾಗುತ್ತೆ, ಅರ್ಥಗಳು ಇಲ್ಲ ಅನರ್ಥಗಳು ಗೊತ್ತಿಲ್ಲ. ಆದರೆ ಏನ್ ಸಿದ್ಧ? ಹಾಗೆ ಒಪ್ಪಿಕೊಂಡು ಬಿಟ್ಟರೆ ಈ ಒಂದು ಸಿದ್ಧಾಂತ ಇದೆಯಲ್ಲ, ಅದ್ವೈತ ಸಿದ್ಧಾಂತ ಏನು ಆತ್ಮೈಕತ್ವ, ಮತ್ತೆ ಅದನ್ನ ಪ್ರತಿಜ್ಞೆ ಮಾಡಿ ನಾವಿನ್ನು ಆತ್ಮೈಕತ್ವ, ಎಲ್ಲ ಉಪನಿಷತ್ತುಗಳು ಕೂಡ ಆತ್ಮೈಕತ್ವ ವಿದ್ಯೆಯನ್ನೇ ಪ್ರತಿಪಾದಿಸುತ್ತವೆ ಅಂತ ಪ್ರತಿಜ್ಞೆ ಮಾಡಿದ್ದಲ್ಲ. ಆತ್ಮೈಕತ್ವ ವಿದ್ಯ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಅಂತ ಪ್ರತಿಜ್ಞೆ ಮಾಡಿದ್ರಲ್ಲ, ಅದು ಹೋಯ್ತು. ಯಾಕೆ? ಕರ್ತೃಕ ಇನ್ನೊಬ್ಬ ಇದ, ಕರ್ತೃತ್ವ ಅವನು ಬಂತು. ಹೋಗಿ ಕರ್ತೃತ್ವ ಅವನು ಬಂತು ಅಂದ್ರೆ ಇವನ್ ಯಾರು? ಇವ್ರು ಏನೋ ಅಲ್ಲಿಂದ ಮುಂದೆ ಎಲ್ಲ ಶುರುವಾಯ್ತು. ಒಂದು ಬಂತು, ಎಲ್ಲ ಭೋಕ್ತೃತ್ವ ಯಾರಾಗಿದೆ, ಅವನಯ್ಯ ಬೇರೆಯವನ, ಹೀಗೆ ಇಲ್ಲ. ಅದರಿಂದ ಏನಾಗುತ್ತೆ, ಇದರಿಂದ ಈ ಒಂದು ಆತ್ಮೈಕತ್ವ ಅದನ್ನ ಸಿದ್ಧ ಮಾಡ್ತಾ ಇದೆ ಪ್ರತಿಯೊಂದು ಉಪನಿಷತ್ತು ಅಂತ ನಾವು ಹೇಳಿದ್ವಲ್ಲ, ಅದನ್ನು ತೋರಿಸ್ಕೊಡ್ತೇವೆ ಅಂತ ಹೇಳಿದ್ವಲ್ಲ, ಅದಕ್ಕೆ ವಿರೋಧ ಬಂತು. ಆದರೆ ವಿರೋಧ ಏನೂ ಇಲ್ಲ. ಅದು ಹೇಗೆ ಅಂತ ಅನ್ನೋದನ್ನ ನಾವು ತೋರಿಸ್ಕೊಡ್ತೇವೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ಇಲ್ಲ ಈ ನಾಮರೂಪ ವ್ಯಾಕರಣ ಅಂತ ಇದೆಯಲ್ಲ, ಇದು ಪರಮೇಶ್ವರನದೇ. ಆಮೇನ ಜೀವೇನ ಆತ್ಮನಾನು ಪ್ರವೇಶ ಅಂತ ಹೇಳಿದೆ. ಆದರೂ ಕೂಡ ಇದು ಪರಮೇಶ್ವರನದೇ, ಪರಮೇಶ್ವರನಿಗೆ ಎದುರಿಸಲು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಒಂದು ವಿಚಾರ ಮುಖ್ಯ ನಾವು ಮನಸ್ಸಿಗೆ ತಂದುಕೊಳ್ಳಿ. ಇದು ಈ ಸೃಷ್ಟಿ ಏನ್ ಮಾಡಿದಿವಲ್ಲ, ಪಾರಮೇಶ್ವರಿ ಎಂ ಸೃಷ್ಟಿ ಅಂತಾಯ್ತು. ಈ ಸೃಷ್ಟಿ ಇದೆಯಲ್ಲ, ಇದು ಪರಮೇಶ್ವರನದ್ದು ಅಂತ ಹೇಳ್ತಾರೆ. ಪರಮೇಶ್ವರನಿಗೆ ಕರ್ತೃತ್ವ ಬಂತು. ಏನಿದು ಸಿದ್ಧ ಮಾಡಿ ಹೇಳಿದ್ದಾರೆ ಇಲ್ಲಿ ಮುಂದೆ ಸಿದ್ಧ ಮಾಡ್ತಾರೆ ಇದನ್ನ. ಓಹೋ, ನೋಡ್ರಿ ಏನ್ ಮಾಡಿದಾರೆ ಏನು ಅದ್ವೈತ ಅಂತ ಹೇಳ್ತಾರೆ. ಇಲ್ಲಿ ಬರ್ತಾರೆ, ಇಲ್ಲ ಪರಮೇಶ್ವರ ಈ ನಾಮರೂಪಗಳಾಗಿ ವ್ಯಾಕರಣ ಸೃಷ್ಟಿ ಮಾಡ್ದ ಸೃಷ್ಟಿಕರ್ತ ಅವನು ಅಂತ ಹೇಳ್ತಾರೆ. ಅಲ್ಲಿಗೇನು ದ್ವೈತ ಬಂತು. ಇಲ್ಲಿ ಅದ್ವೈತ, ಅಲ್ಲಿ ದ್ವೈತ, ಇನ್ನೊಂದು ಕಡೆ ವಿಶಿಷ್ಟಾದ್ವೈತ, ಇನ್ನೊಂದು ಕಡೆ ದ್ವೈತಾದ್ವೈತ. ಹೀಗೆ ಅದ್ವೈತ ಸಿದ್ಧಾಂತದ ಪ್ರತಿಪಾದನೆಯಲ್ಲಿ ಒಂದು ಏಕತೆ ಅಂತಲ್ಲ, ಇಲ್ಲ ಸಮನ್ವಯ ಅಂತ ಇಲ್ಲವೇ ಇಲ್ಲ.
ಎಲ್ಲೆಲ್ಲೋ ಮನಸ್ಸು ಬಂದು ಅದೇ ಹೋಗ್ತಾ ಇದೆ ಅಂತ ಒಂದು ಸಾಮಾನ್ಯವಾದ ಒಂದು ಆರೋಪ ಬಂದಿದೆ. ಈ ಆರೋಪಕ್ಕೆ ಮೊಟ್ಟ ಮೊದಲು ಎಲ್ಲಿ ತತ್ವ ಸಮನ್ವಯ ಅನ್ನುವ ಸೂತ್ರದಲ್ಲೇ ಆಚಾರ್ಯರು ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ರು. ಈಗೆಲ್ಲ ವಿಪ್ರತಿಪತ್ತಿಗಳು ತೋರುತ್ತಿದ್ದರೂ ಕೂಡ ಎಲ್ಲ ವಾಕ್ಯಗಳು ಕೂಡ ಬ್ರಹ್ಮದಲ್ಲೇ ಸಮನ್ವಿತವಾಗಿವೆ ಅಂತ ಹೇಳಿ ಅದಕ್ಕೆ 4 ವೇದವಾಕ್ಯ ತಗೊಂಡು ಅದೇ ಮೊಟ್ಟ ಮೊದಲ ವಾಕ್ಯ ಇದೇ ವಾಕ್ಯ ಆತ್ಮಾವೋ ಇದಮೇಕೈವಾಗ್ರಾಸೀತ್ ಅದೇ ತದ್ಬ್ರಹ್ಮ ಪೂರ್ವಬಲಮಯಮಾತ್ಮ ಬ್ರಹ್ಮ ಸರ್ವಾನುಭೂ ಬ್ರಹ್ಮೈವೇದಮೃತಂ ಪುರಸ್ತಾತ್ 4 ವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ 4 ವೇದಗಳಿಗೆ 4 ವಾಕ್ಯಗಳನ್ನು ತೆಗೆದುಕೊಂಡು ನಚ ಸದ್ಯತ್ತಾನಾಂ ಪದಾನಾಂ ಬ್ರಹ್ಮಸ್ವರೂಪ ವಿಷಯ ನಿಶ್ಚಿತೆ ಸಮನ್ವಯೇ ಅವಗಮ್ಯಮಾನೆ ಅರ್ಥಾಂತರ ಕಲ್ಪನಾ ಯುಕ್ತ ನ ಯುಕ್ತ ಅಂತ ಹೇಳಿ ಅದನ್ನು ತೋರಿಸ್ಕೊಟ್ರು. ಇಲ್ಲೂ ಅದೇ ಇದೆಲ್ಲ ಏನು ಮತ್ತೆ ಈ ಸಿದ್ಧಾಂತ ಏನು ಅಲ್ಲ ಅದು ತೊಂದರೆ ಮಾಡ್ಬಿಟ್ರಲ್ಲ ಅಂದ್ರೆ ಇದು ನಾವು ಮುಂಚೆ ಹೇಳಿದ್ರಲ್ಲ 2 ಸಿದ್ಧಾಂತ ಎರಡು ವಿಧವಾದ ಸಿದ್ಧಾಂತ. ಒಂದು ಪರಮಾರ್ಥ ಸಿದ್ಧಾಂತ, ಇನ್ನೊಂದು ಪ್ರಾಸಂಗಿಕ ಸಿದ್ಧಾಂತ. ಹೌದಾನೆ? ಇದು ಇಲ್ಲಿ ಬರ್ತಕ್ಕಂಥ ಸಿದ್ಧಾಂತ ಏನಿದೆ ಇಲ್ಲ ಇವೆಲ್ಲವೂ ಸೃಷ್ಟಿಯಾದು ಇದು ಜೀವ ಕರ್ತೃಕವಲ್ಲ, ಇದು ಪರಮೇಶ್ವರ ಕರ್ತೃಕ ಅಂತ ಸಿದ್ಧ ಮಾಡಿದ್ದಾರಲ್ಲ, ಇದು ಪ್ರಾಸಂಗಿಕ ಸಿದ್ಧಾಂತ. ಯಾಕೆ ಅಲ್ಲಿ ಕೂತಿದ್ದಾನೆ ಪೂರ್ವ ಪಕ್ಷಿ, ಇಲ್ಲ ಇದು ಜೀವ ಕರ್ತೃಕ ಅಂತ ಕೂತಿದ್ದಾನೆ, ಅವನನ್ನು ಸಮಾಧಾನ ಮಾಡಿ ನಿರಾಕರಣೆ ಮಾಡಬೇಕು. ಅದಕ್ಕೋಸ್ಕರ ಪರಮೇಶ್ವರ ಕರ್ತೃಕ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಪರಮ ಸಿದ್ಧಾಂತ ಏನು? ಇದು ಯಾಕೆ ಜೀವ ಪರಮೇಶ್ವರನಿಗೆ ಕರ್ತೃತ್ವ ಅಂತಲೇ ಇಲ್ಲ, ಸೃಷ್ಟಿ ಅಂತಲೂ ಆಗಿಲ್ಲ. ನ ನಿರೋಧೋನ ಚೋತ್ಪತ್ತಿ ನ ಬದ್ಧೋನ ಚ ಸಾಧಕ ನ ಮುಮುಕ್ಷು ನ ವೈ ಮುಕ್ತ ಏಷ ಪರಮಾರ್ಥತ. ಇದು ಪರಮಾರ್ಥ. ಅದನ್ನು ಸಿದ್ಧ ಮಾಡಿ ಇದನ್ನು ತೋರಿಸ್ತಾ ಇದೆ. ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ